ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ 2 ಭಾಷಣಗಳು. ರಾಯ್ಸ್ಟನ್ ಪಿಂಟೋ ಅವರಿಂದ ಜೀವನ ಮೌಲ್ಯಗಳು, ಬಳಿಕ ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಆ ಪ್ರಯುಕ್ತ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಭಾಷಣ ಜನಸಂಖ್ಯಾ ಸ್ಫೋಟ, ವರವೋ ಶಾಪವೋ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಾಯ್ಸ್ಟನ್ ಪಿಂಟೋ ಅವರಿಂದ ಭಾಷಣ. ವಿಷಯ ಜೀವನ ಮೌಲ್ಯಗಳು. ಜೀವನದ ಮೌಲ್ಯಗಳು. ಜೀವನವು ಒಂದು ಬಹುಮುಖಿ ಪ್ರಯಾಣವಾಗಿದ್ದು, ನಾವು ಪ್ರತಿಯೊಬ್ಬರೂ ಹುಟ್ಟಿದ ಕ್ಷಣದಿಂದ ಪ್ರಾರಂಭಿಸುತ್ತೇವೆ. ಇದು ಅಸಂಖ್ಯಾತ ಭಾವನೆಗಳು, ಅನುಭವಗಳು ಮತ್ತು ಸವಾಲುಗಳನ್ನು ಒಳಗೊಂಡಿರುವ ಅನನ್ಯ ಅನುಭವವಾಗಿದೆ. ಜನನದ ಪವಾಡದಿಂದ ಜೀವನವು ಪ್ರಾರಂಭವಾಗುತ್ತದೆ. ಈ ಪ್ರಕ್ರಿಯೆಯು ಒಬ್ಬ ವ್ಯಕ್ತಿಯನ್ನು ಜಗತ್ತಿಗೆ ಕರೆದೊಯ್ಯುತ್ತದೆ. ಆ ಹಂತದಿಂದ ಮುಂದಕ್ಕೆ ಒಬ್ಬರ ಅಸ್ತಿತ್ವವು ಮೈಲಿಗಲ್ಲುಗಳ ಸರಣಿಯಿಂದ ಗುರುತಿಸಲ್ಪಟ್ಟಿದೆ. ಪ್ರತಿಯೊಂದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಬಾಲ್ಯವು ಮುಗ್ಧತೆ ಮತ್ತು ಅನ್ವೇಷಣೆಯ ಸಮಯವಾಗಿದೆ. ಅಲ್ಲಿ ಜಗತ್ತನ್ನು ಅದ್ಭುತ ಮತ್ತು ಕುತೂಹಲದ ಮಸೂರದ ಮೂಲಕ ಗ್ರಹಿಸಲಾಗುತ್ತದೆ. ಮಾನವ ಸಂಬಂಧಗಳು ಜೀವನದ ವಸ್ತ್ರದ ನಿರ್ಣಾಯಕ ಭಾಗವಾಗಿದೆ. ನಮ್ಮ ಅನುಭವಗಳು ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ರೂಪಿಸುವಲ್ಲಿ ಕುಟುಂಬ, ಸ್ನೇಹಿತರು ಮತ್ತು ಪ್ರಣಯ ಪಾಲುದಾರರು ಪ್ರಮುಖ ಪಾತ್ರ ವಹಿಸುತ್ತಾರೆ. ವ್ಯಕ್ತಿಯ ಖ್ಯಾತಿಯನ್ನು ಅವನ ಜೀವನ ಮೌಲ್ಯಗಳಿಂದ ನಿರ್ಣಯಿಸಲಾಗುತ್ತದೆ. ಯಶಸ್ಸಿಗೆ ಜೀವನ ಮೌಲ್ಯಗಳು ಅತ್ಯಗತ್ಯ. ವೈದಿಕ ಕಾಲದಿಂದ ಗೌತಮ ಬುದ್ಧ ಮತ್ತು ಮಹಾತ್ಮ ಗಾಂಧಿಯವರವರೆಗೆ ಅನೇಕ ಮಹಾನ್ ಪುರುಷರು ತಮ್ಮ ಜೀವನ ಮೌಲ್ಯಗಳಿಂದಾಗಿ ಇತಿಹಾಸದಲ್ಲಿ ಅಮರರಾದರು. ಜೀವನ ಮೌಲ್ಯಗಳು ವ್ಯಕ್ತಿಯನ್ನು ಧನಾತ್ಮಕವಾಗಿ ಮಾಡುತ್ತದೆ. ನಿಷ್ಕಾಮರು ಸಮಾಜಕ್ಕೆ ಯಾವತ್ತೂ ಮಾರ್ಗದರ್ಶನ ಮಾಡುವುದಿಲ್ಲ. ಮೌಲ್ಯವಿಲ್ಲದ ವ್ಯಕ್ತಿಯ ಜೀವನವು ಯಾವುದೇ ಚಲನೆ ಮತ್ತು ನಿರಂತರತೆ ಇಲ್ಲದೆ ದುರ್ಬಲವಾಗುತ್ತದೆ ಮತ್ತು ತತ್ವಗಳ ಅನುಪಸ್ಥಿತಿಯಲ್ಲಿ ಅಂತಹ ಜನರು ಅತ್ಯಲ್ಪ, ಅನುಪಯುಕ್ತ ಮತ್ತು ಕುಟುಂಬಕ್ಕೆ ಹೊರೆಯಾಗುತ್ತಾರೆ. ತತ್ವಗಳು ಮತ್ತು ಮೌಲ್ಯಗಳು ಜೀವನಕ್ಕೆ ಶಕ್ತಿಯನ್ನು ನೀಡುತ್ತವೆ. ಅದು ಸಮಾಜವಾಗಲಿ ಅಥವಾ ಕುಟುಂಬವಾಗಲಿ, ಎಲ್ಲವೂ ಕೆಲವು ಆದರ್ಶಗಳು ಮತ್ತು ತತ್ವಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಜೀವನದಲ್ಲಿ ಇವುಗಳ ಕೊರತೆಯಾದರೆ ಸಮಾಜದ ರಚನೆಯೇ ಕದಡತೊಡಗುತ್ತದೆ. ಶಿಸ್ತು ಜೀವನವನ್ನು ನಿಯಮಿಸುತ್ತದೆ. ಇವು ಜೀವನದ ಮೂಲಭೂತ ಅಂಶಗಳು. ಅನಿಯಮಿತ ವ್ಯಕ್ತಿಯನ್ನು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿ ಎಂದು ಪರಿಗಣಿಸಲಾಗುವುದಿಲ್ಲ. ಜೀವನವು ಅನೇಕ ಸತ್ಯಗಳು, ಆದರ್ಶಗಳು ಮತ್ತು ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಇವುಗಳ ಮೂಲಕ ಜೀವನ ಮೌಲ್ಯಗಳನ್ನು ಸ್ಥಾಪಿಸಲಾಗಿದೆ. ಪ್ರಪಂಚದ ಎಲ್ಲಾ ಮಹಾಪುರುಷರು ಅಥವಾ ಯಶಸ್ವಿ ವ್ಯಕ್ತಿಗಳು ಉನ್ನತ ಆದರ್ಶಗಳು ಮತ್ತು ನಂಬಿಕೆಗಳಿಂದ ಸಮಾಜದಲ್ಲಿ ದಂತಕಥೆಗಳಾಗುವ ಮೂಲಕ ತಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ. ಸಮಾಜ ಯಾವಾಗಲೂ ಅಂತಹವರನ್ನು ಅನುಕರಿಸುತ್ತದೆ. ಸಾಮಾಜಿಕ ಪ್ರತಿಷ್ಠೆಯನ್ನು ಸಾಧಿಸಲು ಬಯಸಿದರೆ ನಾವು ಮೌಲ್ಯಾಧಾರಿತ ಜೀವನದ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಅದರ ಅನುಪಸ್ಥಿತಿಯಲ್ಲಿ ಜೀವನದ ಅರ್ಥವು ಯಾವಾಗಲೂ ಅನುಮಾನಾಸ್ಪದವಾಗಿ ಉಳಿಯುತ್ತದೆ. ನಾವು ಸಮಾಜ ಮತ್ತು ರಾಷ್ಟ್ರಕ್ಕೆ ಉಪಯುಕ್ತವಾಗಬೇಕು. ಇದು ನಮ್ಮ ಮಹತ್ವ. ಇದಕ್ಕಾಗಿ ನಾವು ಮೌಲ್ಯಾಧಾರಿತ ಜೀವನವನ್ನು ನಡೆಸುವ ಮಾರ್ಗವನ್ನು ಆರಿಸಿಕೊಳ್ಳಬೇಕಾಗುತ್ತದೆ. ನಿಸ್ಸಂದೇಹವಾಗಿ ಆರಂಭದಲ್ಲಿ ನಾವು ಹೋರಾಡಬೇಕಾದ ಮೌಲ್ಯಗಳನ್ನು ನಿರ್ಧರಿಸುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಜೀವನದ ಮೌಲ್ಯಗಳನ್ನು ಸುಲಭವಾಗಿ ನಿರ್ಧರಿಸಲಾಗುವುದಿಲ್ಲ. ಇದಕ್ಕಾಗಿ ತ್ಯಾಗ ಮತ್ತು ಸತ್ಯದ ಅಂಶಗಳು ಅವಶ್ಯಕ. ನಾವು ದೂರ ಹೋಗದೆ ಕೇವಲ ಗಾಂಧಿ, ಗೋಖಲೆ, ತಿಲಕ್, ರಾಜಾರಾಮ್ ಮೋಹನ್ ರಾಯ್ ಮುಂತಾದವರನ್ನು ನೋಡಿದರೆ ಈ ಜನರ ಜೀವನದಲ್ಲಿ ಯಾವ ಸ್ಥಾನಮಾನಗಳಿವೆ ಎಂದು ಸುಲಭವಾಗಿ ತಿಳಿಯುತ್ತದೆ. ಜೀವನ ಮೌಲ್ಯಗಳು ಅಸ್ಥಿರವಾಗಿದೆ. ಸಮಕಾಲೀನ ಸಿದ್ಧಾಂತದ ಪ್ರಭಾವದಿಂದ ಅವುಗಳು ಬದಲಾಗುತ್ತಲೇ ಇರುತ್ತದೆ.
ಭಾರತವು ಆಧ್ಯಾತ್ಮಿಕ ದೇಶವಾಗಿದೆ. ಆದ್ದರಿಂದ ಇಲ್ಲಿನ ಜನರ ಜೀವನದಲ್ಲಿ ಆಧ್ಯಾತ್ಮಿಕತೆ ಮತ್ತು ಧರ್ಮವು ಪ್ರಾಮುಖ್ಯತೆಯನ್ನು ಹೊಂದಿದೆ. ಜೀವಿಗಳ ಬಗ್ಗೆ ಸಹಾನುಭೂತಿ, ಅವರ ಸೇವೆಯ ಭಾವನೆ ಇದು ಶ್ರೇಷ್ಠ ಧರ್ಮವೆಂದು ಪರಿಗಣಿಸಲ್ಪಟ್ಟಿದೆ. ಚಿಂತನೆಯು ಆಲೋಚನೆಗಳು ಸೃಷ್ಟಿಸುತ್ತದೆ ಮತ್ತು ಆಲೋಚನೆಗಳು ಗ್ರಹಿಕೆಯನ್ನು ಸೃಷ್ಟಿಸುತ್ತದೆ ಮತ್ತು ಗ್ರಹಿಕೆಯು ಮೌಲ್ಯಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಜೀವನ ಮೌಲ್ಯಗಳು ಸಹ ಬದಲಾಗುತ್ತದೆ. ಮಾನವ ಜೀವನದಲ್ಲಿ ಸೇವೆ, ತ್ಯಾಗ, ವಾತ್ಸಲ್ಯ, ಪ್ರೀತಿ, ದಯೆಗಳ ಬದಲಿಗೆ ಸಂಪತ್ತು, ಸ್ವಾರ್ಥ, ದುರಾಸೆ ಮುಂತಾದವುಗಳು ಜೀವನ ಮೌಲ್ಯಗಳಾದವು. ಹೀಗೆ ಜೀವನ ಮೌಲ್ಯಗಳು ಬದಲಾದವು, ಆದರೆ ಮಾನವ ಮೌಲ್ಯಗಳು ಯಾವಾಗಲೂ ಸ್ಥಿರವಾಗಿರುತ್ತದೆ. ಮಾನವೀಯ ಮೌಲ್ಯಗಳು ಶಾಶ್ವತವಾಗಿ ಇರಲು ಕಾರಣ ಅವು ಮೊದಲಿನಂತೆಯೇ ಇವೆ. ಸಾಮಾಜಿಕ ವ್ಯವಸ್ಥೆ ಮತ್ತು ಸಿದ್ಧಾಂತದಲ್ಲಿನ ಬದಲಾವಣೆಯು ಮಾನವ ಮೌಲ್ಯಗಳ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡಬಹುದು, ಆದರೆ ಅವು ಬದಲಾಗುವುದಿಲ್ಲ. ಇಂದಿನ ಅತ್ಯಂತ ಜ್ವಲಂತ ಸಮಸ್ಯೆ ಎಂದರೆ ಬೆಲೆ ಬಿಕ್ಕಟ್ಟು. ವೈಜ್ಞಾನಿಕ ಪ್ರಗತಿ, ತಾಂತ್ರಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಾಬಲ್ಯದಿಂದಾಗಿ ಅನೇಕ ಪ್ರಶ್ನಾರ್ಥಕ ಚಿಹ್ನೆಗಳು ಹುಟ್ಟಿಕೊಂಡವು. ಪ್ರತಿಯೊಬ್ಬ ವ್ಯಕ್ತಿಗೂ ಖಿನ್ನತೆ ಮತ್ತು ಹತಾಶೆಯಲ್ಲಿ ಬದುಕಲು ಒತ್ತಾಯಿಸಲಾಗುತ್ತಿದೆ. ಇದಕ್ಕಾಗಿ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಹಳೆಯ ಜೀವನ ಮೌಲ್ಯಗಳನ್ನು ಮರು ಅಳವಡಿಸಿಕೊಳ್ಳಬೇಕು. ಬುದ್ಧ, ಮಹಾವೀರ, ಮಹಾತ್ಮ ಗಾಂಧೀಜಿಯವರಂತಹ ಮಹಾಪುರುಷರ ಆದರ್ಶಗಳನ್ನು ಪಾಲಿಸಬೇಕು. ತುಳಸಿದಾಸ್ ಮತ್ತು ಪ್ರೇಮಚಂದ್ ಅವರಂತಹ ಸಾಹಿತಿಗಳ ಮಾನವೀಯ ದೃಷ್ಟಿಕೋನವನ್ನು ಸಮಾಜದಲ್ಲಿ ಮರುಸ್ಥಾಪಿಸಬೇಕಾಗಿದೆ. ಆಗ ಮಾತ್ರ ಭಾರತವು ತನ್ನ ಕಳೆದು ಹೋದ ವೈಭವವನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವನದ ಮೊದಲ ಶಾಲೆ ಅವನ ಸ್ವಂತ ಕುಟುಂಬ. ಅದರ ನಂತರ ಅವನ ಶಾಲೆ, ಅಲ್ಲಿ ಅವನು ಶಿಕ್ಷಣ ಪಡೆಯುತ್ತಾನೆ. ಸಾಮಾಜಿಕ ಗುಣಗಳು ಮತ್ತು ಮಾನವೀಯ ಮೌಲ್ಯಗಳು ಕುಟುಂಬ, ಸಮಾಜ ಮತ್ತು ಶಾಲೆಗೆ ಅನುಗುಣವಾಗಿ ಮಾತ್ರ ವ್ಯಕ್ತಿಯಲ್ಲಿ ಬೆಳೆಯುತ್ತವೆ. ಪ್ರಾಚೀನ ಭಾರತದಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಶಾಲೆಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣವು ಅಗತ್ಯವಾಗಿತ್ತು. ಆದರೆ ಕಾಲಾನಂತರದಲ್ಲಿ ಅದು ಕಡಿಮೆಯಾಗುತ್ತಲೇ ಇದೆ ಮತ್ತು ಜಾಗತೀಕರಣದ ಈ ಯುಗದಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಭಾಗವಹಿಸುವಿಕೆ ನಿರಂತರವಾಗಿ ಕಡಿಮೆಯಾಗುತ್ತಿದೆ. ಹೆಚ್ಚುತ್ತಿರುವ ಕೋಮುವಾದ, ಜಾತೀಯತೆ, ಹಿಂಸೆ, ಅಸಹಿಷ್ಣುತೆ ಮತ್ತು ಕಳ್ಳತನ ಇತ್ಯಾದಿಗಳು ಸಮಾಜದಲ್ಲಿ ಮೌಲ್ಯಗಳ ವಿಘಟನೆಗೆ ಉದಾಹರಣೆಯಾಗಿದೆ. ಭಾರತೀಯ ಸಂವಿಧಾನದ 15ನೇ ವಿಧಿಯು ಯಾವುದೇ ವ್ಯಕ್ತಿಯ ವಿರುದ್ಧ ಜಾತಿ, ಧರ್ಮ, ಭಾಷೆ ಮತ್ತು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಆದರೆ ಸತ್ಯವೆಂದರೆ, ಸಂವಿಧಾನ ಜಾರಿಯಾಗಿ 70 ವರ್ಷಗಳಾದರೂ ನಮ್ಮ ಶಾಲೆಗಳಲ್ಲಿ ಜಾತಿ, ಧರ್ಮ, ಭಾಷೆ ಮತ್ತು ಲಿಂಗದ ಆಧಾರದ ಮೇಲೆ ತಾರತಮ್ಯದ ಉದಾಹರಣೆಗಳು ಸುಲಭವಾಗಿ ಕಂಡುಬರುತ್ತದೆ. ಇತ್ತೀಚೆಗೆ ನವದೆಹಲಿ ಮೂಲದ NCERT ಪ್ರಸ್ತುತ ಸಂದರ್ಭಕ್ಕೆ ಮೌಲ್ಯಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಪ್ರಾಥಮಿಕ ಹಂತದ ಪಠ್ಯಪುಸ್ತಕಗಳಲ್ಲೂ ಈ ಬದಲಾವಣೆಯನ್ನು ನಾವು ಕಾಣಬಹುದು. ಕೆಲವು ವರ್ಷಗಳ ಹಿಂದೆ ಪಠ್ಯಪುಸ್ತಕಗಳಲ್ಲಿ ಸಹ ಕಂಡುಬರುತ್ತಿತ್ತು. ಉದಾಹರಣೆಗೆ, ಉಡುಗಿಗುಡಿಸುವುದು, ಮಹಿಳೆಯರು ಅಡುಗೆ ಮಾಡುವುದು, ರೈತರು ಉಳುಮೆ ಮಾಡುವುದು ಮತ್ತು ಗುರುಗಳು ಉಪದೇಶ ನೀಡುವುದು ಇತ್ಯಾದಿ. ಆದರೆ ಪಠ್ಯಪುಸ್ತಕಗಳ ಬದಲಾವಣೆಯ ನಂತರ ಈ ಚಿತ್ರಗಳಲ್ಲಿ ಗುಣಾತ್ಮಕ ಬದಲಾವಣೆ ಕಾಣುತ್ತಿದೆ. ಉದಾಹರಣೆಗೆ, ಹುಡುಗರು ಸ್ವಚ್ಛಗೊಳಿಸುವುದು ಮತ್ತು ಹುಡುಗಿಯರು ಆಟವಾಡುವುದು ಇತ್ಯಾದಿ. ಪಠ್ಯಪುಸ್ತಕಗಳಲ್ಲಿ ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ಇರುವ ರೂಢಿಗಳನ್ನು ಮೀರಿ ಈಗ ಚಿತ್ರಣದ ಇನ್ನೊಂದು ಮಗ್ಗುಲು ಕೂಡ ಮುನ್ನೆಲೆಗೆ ಬರುತ್ತಿದೆ. ಈ ಬದಲಾವಣೆಯನ್ನು ಚಿತ್ರಗಳ ಮಟ್ಟದಲ್ಲಿ ಮಾತ್ರವಲ್ಲ, ವಿಷಯ ಮತ್ತು ಸೂಚನೆಗಳ ಮಟ್ಟದಲ್ಲಿಯೂ ಕಾಣಬಹುದು. ಪಠ್ಯಪುಸ್ತಕಗಳಲ್ಲಿ ನೀಡಲಾದ ಮೌಲ್ಯಗಳ ಮಹತ್ವವನ್ನು ಅರಿತು ಅವುಗಳನ್ನು ತನ್ನ ಜೀವನ ನಡವಳಿಕೆಯ ಭಾಗವಹಿಸಿ ನಂತರ ಅವುಗಳನ್ನು ಮಕ್ಕಳ ದೈನಂದಿನ ನಡವಳಿಕೆಗೆ ತರಲು ಪ್ರಯತ್ನಿಸುವುದೇ ಶಿಕ್ಷಕರ ಕರ್ತವ್ಯ. ಶಾಲೆಗಳು ತರ್ಕಬದ್ಧ ಮಾನವರನ್ನು ಓದಿಸಬೇಕೆಂದು ಸಮಾಜ ನಿರೀಕ್ಷಿಸುತ್ತದೆ. ಆದ್ದರಿಂದ ಶಾಲೆಗಳಲ್ಲಿ ನೈತಿಕ ಮೌಲ್ಯಗಳನ್ನು ಕಲಿಸದಿದ್ದರೆ ರಾಷ್ಟ್ರದ ಕಡೆಗೆ ನಮ್ಮ ನೈತಿಕ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ನಾವು ಹೇಗಾದರೂ ವಿಫಲರಾಗುತ್ತೇವೆ. ಆದ್ದರಿಂದ ಶಿಕ್ಷಕರು ಪಠ್ಯಪುಸ್ತಕಗಳಲ್ಲಿ ಉಲ್ಲೇಖಿಸಲಾದ ಮೌಲ್ಯಗಳ ಬಗ್ಗೆ ಪ್ರತಿಬಿಂಬಿಸಬೇಕು ಮತ್ತು ಅವುಗಳನ್ನು ಮಕ್ಕಳ ದೈನಂದಿನ ಜೀವನದಲ್ಲಿ ತರುವುದು ಅವಶ್ಯಕ. ಮಾನವ ಜೀವನವನ್ನು ನಿಯಂತ್ರಿಸುವುದು ಮತ್ತು ಸಂಘಟಿಸುವುದು ಮತ್ತು ಅದನ್ನು ಸುಖಾಂತ್ಯಕ್ಕೆ ತರುವುದು ಜೀವನ ಮೌಲ್ಯಗಳ ಮೂಲ ಉದ್ದೇಶವಾಗಿದೆ. ಪ್ರಪಂಚದ
ಇತಿಹಾಸದಲ್ಲಿ ಮುಖ್ಯವಾಗಿ 2 ವಿಭಿನ್ನ ಪರಿಕಲ್ಪನೆಗಳನ್ನು ನೈಜ ಸ್ವರೂಪ, ಪ್ರಾಮುಖ್ಯತೆ ಮತ್ತು ಮೌಲ್ಯದ ಅಂತಿಮ ಗುರಿಯೆಂದು ನೋಡಲಾಗುತ್ತದೆ. ಮೊದಲ ನಂಬಿಕೆಯು ಜಗತ್ತು ವಿಶಾಲವಾಗಿದೆ ಮತ್ತು ಅಸತ್ಯದ ಹಿಂದೆ ಓಡುವುದು ನಿಷ್ಪ್ರಯೋಜಕವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕಲ್ಪನೆಯ ಪ್ರಪಂಚದಿಂದ ಹೊರಬಂದು ಅಂತಿಮ ಸತ್ಯದ ಹುಡುಕಾಟದಲ್ಲಿ ತನ್ನ ಜೀವನವನ್ನು ಕಳೆಯಬೇಕು ಎಂದು ಹೇಳುತ್ತದೆ. ಎರಡನೆಯ ಪರಿಕಲ್ಪನೆಯು ಭೌತವಾದವನ್ನು ಒತ್ತಿ ಹೇಳುತ್ತದೆ. ಇದರ ಪ್ರಕಾರ ಜೀವನದ ಅರ್ಥವು ಪ್ರತಿಯೊಂದು ವಸ್ತುವಿನ ಸೇವೆಯಲ್ಲಿದೆ, ಮೌಲ್ಯಗಳ ಮೂಲಕ ಅನುಭವದ ಮೇಲೆ ಅವಲಂಬಿತವಾಗಿದೆ. ಒಂದು ಯಂತ್ರವು ಮೌಲ್ಯಗಳನ್ನು ತಿಳಿಯಲು ಸಾಧ್ಯವಿಲ್ಲ, ಏಕೆಂದರೆ ಅವುಗಳು ಅನುಭವಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಮಾನವ ಮೌಲ್ಯಗಳು ಮಾನವ ಅನುಭವಗಳ ಅಭಿವ್ಯಕ್ತಿಯಾಗಿದೆ ಮತ್ತು ಅನುಭವವು ನಮ್ಮ ತೃಪ್ತಿ ಮತ್ತು ಅತೃಪ್ತಿಗಳ ಅಭಿವ್ಯಕ್ತಿಯಾಗಿದೆ. ಮನುಷ್ಯನು ಸಹಜವಾಗಿ ಕಲ್ಪನೆಯ ಜಗತ್ತಿನಲ್ಲಿ ವಿಹರಿಸುವ ತರ್ಕಬದ್ಧ ಜಾಗೃತ ಜೀವಿ. ಅವನ ಶಕ್ತಿಯುತ ಚಿಂತನೆಯು ಅಂತಹ ಪರಿಕಲ್ಪನೆಗಳನ್ನು ಹುಟ್ಟುಹಾಕುತ್ತದೆ. ಅದು ಅವನನ್ನು ಸಂತೋಷಪಡಿಸುತ್ತದೆ. ಚತುರ್ವರ್ಗದ ಪರಿಕಲ್ಪನೆಯು ಭಾರತೀಯ ತತ್ವಶಾಸ್ತ್ರದಲ್ಲಿ ಮನುಷ್ಯನಿಗೆ ಕಲ್ಯಾಣವನ್ನು ಒದಗಿಸುವ ಉದ್ದೇಶದಿಂದ ಹೊರಹೊಮ್ಮಿತು ಮತ್ತು ಪಾಶ್ಚಿಮಾತ್ಯ ತತ್ವಶಾಸ್ತ್ರದಲ್ಲಿ ಮನುಷ್ಯನಿಗೆ ಸಂತೋಷವನ್ನು ಒದಗಿಸಲು ಒತ್ತು ನೀಡಲಾಯಿತು. ಈ ಬ್ರಹ್ಮಾಂಡದ ಬೆಳವಣಿಗೆಯು ಮಾನವ ಅಭಿವೃದ್ಧಿಗೆ ಮಾತ್ರ ಸಂಬಂಧಿಸಿದೆ. ಭಾರತೀಯ ಸಂಸ್ಕೃತಿಯ ಅಂತಿಮ ಗುರಿಯು ಮಾನವ ಆಲೋಚನೆಗಳು ಅಥವಾ ಸತ್ಯಂ ಶಿವಂ ಸುಂದರಂ ಒಳಗೊಂಡಿರುವ ಚಿಂತನೆಯ ಸಾರವಾಗಿದೆ. ಇದನ್ನು ಜೀವನದ ಮೌಲ್ಯ ಎಂದು ಕರೆಯಲಾಗುತ್ತದೆ. ಜೀವನ ಮೌಲ್ಯಗಳು ಮಾನವ ಸಂಸ್ಕೃತಿಯ ವೃಕ್ಷವು ಅರಳುವ ಮತ್ತು ಫಲವನ್ನು ನೀಡುವ ಜೀವನ ವಸ್ತುವಾಗಿದೆ. ಇದು ಮಾನವನ ಉಳುವಿನ ಅರ್ಥವನ್ನು ಹೊಂದಿರುವ ಜೀವನ ಮೌಲ್ಯಗಳಲ್ಲಿದೆ. ಮೌಲ್ಯಗಳನ್ನು ಸಾಧಿಸುವ ಪ್ರಯತ್ನದಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿ ಹುಟ್ಟಿದೆ. ಸಂಸ್ಕೃತಿಯು ಒಂದು ದೇಶ, ಜನಾಂಗ ಅಥವಾ ಮಾನವನ ಆಂತರಿಕ ಗುಣಗಳ ಮೊತ್ತವಾಗಿದೆ. ಅದು ಅದರ ನಡವಳಿಕೆ, ಆಲೋಚನೆಗಳು, ಚಟುವಟಿಕೆಗಳು ಮತ್ತು ಜೀವನ ವಿಧಾನಗಳಲ್ಲಿ ವ್ಯಕ್ತವಾಗುತ್ತದೆ. ಸಂಸ್ಕೃತಿ ಎನ್ನುವುದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಂದಿರುವ ಪರಂಪರೆಯಂತೆ ಮತ್ತು ನಾಗರಿಕತೆಯ ಮೂಲಕ ನಾವು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಬಟ್ಟೆಗಳನ್ನು ತಿಳಿದುಕೊಳ್ಳುತ್ತೇವೆ. ಸಮಾಜವು ಹೆಚ್ಚು ಸುಸಂಸ್ಕೃತವಾಗಿದೆ, ಅದರ ನಾಗರಿಕತೆಯು ಹೆಚ್ಚು ಅಭಿವೃದ್ಧಿ ಮತ್ತು ಮುಂದುವರೆದಿದೆ. ಸಂಸ್ಕೃತಿಯು ವ್ಯಕ್ತಿನಿಷ್ಠ ಮೌಲ್ಯಗಳ ಫಲಿತಾಂಶವಾಗಿದ್ದರೆ ನಾಗರಿಕತೆಯು ವ್ಯಕ್ತಿನಿಷ್ಠ ಮೌಲ್ಯಗಳ ಫಲಿತಾಂಶವಾಗಿದೆ. ಮೌಲ್ಯಗಳು ವ್ಯಕ್ತಿಯ ಏರಿಳಿತದ ಸೂಚಕಗಳಾಗಿವೆ. ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯು ಮೌಲ್ಯಗಳ ಬೆಳವಣಿಗೆಗೆ ಸಂಬಂಧಿಸಿದೆ. ವ್ಯಕ್ತಿನಿಷ್ಠ ಮತ್ತು ವಿಷಯಾಧಾರಿತ ಜೀವನ ಮೌಲ್ಯಗಳು ಒಬ್ಬ ವ್ಯಕ್ತಿಯನ್ನು ಅವನ ಸೀಮಿತ ವಸ್ತುನಿಷ್ಠ ಸ್ಥಿತಿಯಿಂದ ಮೇಲಕ್ಕೆತ್ತುತ್ತವೆ ಮತ್ತು ಅವನ ಜೀವನದಲ್ಲಿ ಮೇಲ್ಮುಖವಾದ ಆವೇಗವನ್ನು ನೀಡುತ್ತವೆ. ಇದರಿಂದಾಗಿ ಮಾನವಿಕತೆಯು ಅಭಿವೃದ್ಧಿ ಮತ್ತು ಸಂಸ್ಕೃತಿಯನ್ನು ಉತ್ಕೃಷ್ಟಗೊಳಿಸುತ್ತದೆ. ವ್ಯಕ್ತಿಯ ನಡವಳಿಕೆ ಮತ್ತು ನಡವಳಿಕೆಗಳನ್ನು ನಿಯಂತ್ರಿಸಿ ಮತ್ತು ನಿರ್ದೇಶಿಸಿ ಮೌಲ್ಯ ಎಂಬ ನಂಬಿಕೆಯೊಂದಿಗೆ ಕಟ್ಟಲಾಗುತ್ತದೆ. ಆದರ್ಶಗಳ ರಚನೆಯು ಈ ಪರಿಕಲ್ಪನೆಗಳ ಪರಾಕಾಷ್ಠೆಯಾಗಿದೆ. ಭಾವನೆ, ಆಲೋಚನೆ, ಕ್ರಿಯೆ, ಗುಣಮಟ್ಟ, ವಸ್ತು, ವ್ಯಕ್ತಿ, ಗುಂಪು, ಗುರಿ ಅಥವಾ ವಿಧಾನಗಳ ಮೂಲಕ ಎಲ್ಲ ರೀತಿಯ ವಿಷಯಗಳನ್ನು ಮೌಲ್ಯಗಳ ಮೂಲಕ ಮೌಲ್ಯಮಾಪನ ಮಾಡಬಹುದು. ಜೀವನವು ಅಮೂಲ್ಯವಾದ ಕೊಡುಗೆಯಾಗಿದೆ. ಅಂತ್ಯವಿಲ್ಲದ ಸಾಧನೆಗಳು ಮತ್ತು ಅವಕಾಶಗಳಿಂದ ತುಂಬಿದೆ. ಈ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಮೌಲ್ಯಗಳು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ತೋರಿಸುವ ದಿಕ್ಸೂಚಿಯಂತೆ. ಪ್ರೀತಿ, ಸಹಾನುಭೂತಿ ಮತ್ತು ದಯೆಯು ಅರ್ಥಪೂರ್ಣ ಜೀವನದ ಆಧಾರ ಸ್ತಂಭಗಳಾಗಿವೆ. ನಾವು ನಮ್ಮ ಸಂಬಂಧಗಳನ್ನು ಪಾಲಿಸಬೇಕು, ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳಬೇಕು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಶ್ರಮಿಸಬೇಕು. ಸಮಗ್ರತೆ, ಪ್ರಾಮಾಣಿಕತೆ ಮತ್ತು ಬಲವಾದ ಕೆಲಸದ ನೀತಿಗಳು ಯಶಸ್ಸಿನ ಮೂಲ ಆಧಾರಗಳಾಗಿವೆ ಮತ್ತು ಸ್ಥಿತಿಸ್ಥಾಪಕತ್ವದ ಮೌಲ್ಯವನ್ನು ಎಂದಿಗೂ ಮರೆಯಬೇಡಿ. ನಾವು ಪ್ರತಿ ಕ್ಷಣವನ್ನು ಅಮೂಲ್ಯವಾಗಿ ಪರಿಗಣಿಸೋಣ, ನಮ್ಮ ಅನುಭವಗಳಿಂದ ಕಲಿಯೋಣ ಮತ್ತು ಜಗತ್ತನ್ನು ನಮಗಾಗಿ ಮತ್ತು ಭವಿಷ್ಯದ ಪೀಳಿಗೆಗೆ ಉತ್ತಮ ಸ್ಥಳವನ್ನಾಗಿ ಮಾಡೋಣ. ಜೀವನದ ನಿಜವಾದ ಮೌಲ್ಯವು ನಾವು ಇತರರ ಮೇಲೆ ಬೀರುವ ಪ್ರಭಾವ ಮತ್ತು ನಾವು ಹೊಟ್ಟು ಹೋಗುವ ಪರಂಪರೆಯಲ್ಲಿದೆ. ಆದ್ದರಿಂದ ಮಾನವ ಜೀವನದಲ್ಲಿ ಮೌಲ್ಯಗಳು ಎಲ್ಲ ರೀತಿಯಲ್ಲೂ ಮೌಲ್ಯಯುತವಾಗಲಿ. ಇದುವರೆಗೆ ಜೀವನ ಮೌಲ್ಯಗಳು ಈ ಕುರಿತು ಮಾತನಾಡಿದವರು ರಾಯ್ಸ್ಟನ್ ಪಿಂಟೋ ಅವರು. ಮುಂದೆ ಕೇಳಿ
ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಆ ಪ್ರಯುಕ್ತ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಭಾಷಣ. ಜನಸಂಖ್ಯಾ ಸ್ಫೋಟ, ವರವೋ ಶಾಪವೋ. 9ನೇ ತರಗತಿಯಲ್ಲಿ ಓದುತ್ತಿದ್ದ ಇಬ್ಬರು ವಿದ್ಯಾರ್ಥಿಗಳ ನಡುವೆ ಸಂಭಾಷಣೆಯೊಂದು ನಡೆಯುತ್ತಿತ್ತು. ಶಾಲೆಯಲ್ಲಿ ಶಿಕ್ಷಕರು ಜನಸಂಖ್ಯಾ ಸ್ಫೋಟದ ಬಗ್ಗೆ ಪ್ರಬಂಧವೊಂದನ್ನು ಬರೆಯಲು ತಿಳಿಸಿದ್ದ ಹಿನ್ನೆಲೆಯಲ್ಲಿ ಆ ಇಬ್ಬರು ವಿದ್ಯಾರ್ಥಿಗಳು ತಮಗೆ ತೋಚಿದಂತೆ ಪ್ರಬಂಧವನ್ನು ಬರೆದು ಅವರ ಪ್ರಬಂಧದ ಬಗ್ಗೆ ಪರಸ್ಪರ ಚರ್ಚಿಸುತ್ತಿದ್ದರು. ಮೊದಲನೆಯವನು 1.5 ಶತಕೋಟಿ ಸಮೀಪದತ್ತ ಸಾಗುತ್ತಿರುವ ಭಾರತದ ಜನಸಂಖ್ಯೆಯ ಬಗ್ಗೆ ಬರೆದು ಈ ದೇಶಕ್ಕೆ ಇದೊಂದು ಶಾಪ ಎಂದಿದ್ದನು. ಎರಡನೆಯವನು ಒಂದು ದಂಪತಿಗೆ ಒಂದೇ ಮಗು ಎಂದು ಸಾರಿದ್ದ ಚೀನಾ ದೇಶದಂತೆ ನಮ್ಮ ದೇಶದಲ್ಲೂ ಇದೇ ರೀತಿಯ ಶಾಸನ ವಿಧಿಸುವುದೇ ಸರಿಯಾದ ಕ್ರಮ ಎಂಬ ತೀರ್ಪನ್ನು ನೀಡಿದ್ದನು. ಭಾರತದ ಇತ್ತೀಚಿನ ಜನಗಣತಿಯ ತಾತ್ಕಾಲಿಕ ಫಲಿತಾಂಶದಂತೆ ಭಾರತದ ಜನಸಂಖ್ಯೆಯು ಸುಮಾರು 143 ಕೋಟಿ ಮತ್ತು ಕರ್ನಾಟಕದ ಜನಸಂಖ್ಯೆಯು ಸುಮಾರು 6.8 ಕೋಟಿ. 2000ನೇ ಇಸವಿಯಲ್ಲಿ ನವದೆಹಲಿಯಲ್ಲಿ ಆಸ್ಥಾ ಮಗುವಿನ ಜನನವಾದಾಗ ಜನಸಂಖ್ಯಾ ಗಣತಿಯಲ್ಲಿ ಶತಕೋಟಿಯ ಶಿಶು ಎಂದು ದಾಖಲಾಗಿರುವುದು ಇಂದಿಗೂ ಎಲ್ಲರ ಮನದಲ್ಲಿ ಹಸಿರಾಗಿಯೇ ಉಳಿದಿದೆ. ಜನಸಂಖ್ಯಾ ಹೆಚ್ಚಳವು ಚಿಂತಿಸಬೇಕಾದ ವಿಚಾರವಾದರೂ 2000ನೇ ಇಸವಿಯಲ್ಲಿ ಜನಸಂಖ್ಯಾ ಏರಿಕೆಯ ಪ್ರಮಾಣವು ವಾರ್ಷಿಕ ಸರಾಸರಿ 2.1% ಆಗಿದ್ದು ಹಿಂದಿನ 4 ದಶಕಗಳಿಗೆ ಹೋಲಿಸಿದರೆ ಕಡಿಮೆ ಪ್ರಮಾಣದ ಏರಿಕೆ ಎಂಬುದು ಸಮಾಧಾನಕರವಾಗಿತ್ತು. ಇತ್ತೀಚಿನ ವರದಿಯ ಪ್ರಕಾರ 2020ನೇ ಇಸವಿಯ ನಂತರ ಈ ಏರಿಕೆಯ ಪ್ರಮಾಣವು 1%ಕ್ಕಿಂತಲೂ ಕಡಿಮೆ ಎಂಬುದು ಸಂತಸದ ವಿಚಾರ. ಆದರೂ ಭಾರತದ ಜನಸಂಖ್ಯಾ ಸ್ಫೋಟದ ಬಗ್ಗೆ ಎಲ್ಲರೂ ಮಾತನಾಡುವವರೇ. ಜೊತೆಗೆ ಈ ದೇಶದಲ್ಲಿ ಜನಸಂಖ್ಯಾ ಸ್ಫೋಟವು ಒಂದು ಶಾಪ ಎಂದು ಹೇಳಿಕೊಳ್ಳುತ್ತಿರೋರಿಗೇನೂ ಕಡಿಮೆ ಇಲ್ಲ. ಈ ಏರಿಕೆಯ ಬಗ್ಗೆ ಚಿಂತಿಸುವುದಕ್ಕಿಂತಲೂ ಮಿಗಿಲಾಗಿ ಇದು ಶಾಪ ಎಂದು ಪರಿಗಣಿಸುತ್ತಿರುವ ಬಗ್ಗೆ ಯಾರೂ ಆಳವಾಗಿ ಯೋಚಿಸಲು ಮತ್ತು ಚಿಂತನೆ ನಡೆಸಲು ಬಯಸಿದಂತಿಲ್ಲ ಎನ್ನುವುದು ವಿಷಾದಕರ. ಜನಸಂಖ್ಯಾ ಸ್ಫೋಟದ ಬಗ್ಗೆ ಬಹಳ ಮಂದಿ ಬರೆದಿದ್ದಾರೆ, ವಾದವನ್ನೂ ಮಂಡಿಸಿದ್ದಾರೆ. ಕುಟುಂಬ ಯೋಜನಾ ಇಲಾಖೆಯು ಸಾಕಷ್ಟು ಮನವೊಲಿಸುವ, ತನ್ಮೂಲಕ ಜನನ ನಿಯಂತ್ರಿಸುವ ಪ್ರಯತ್ನವನ್ನೂ ಮಾಡುತ್ತಿದೆ. ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವುದು ಹೇಗೆ ಎಂಬ ಬಗ್ಗೆ ಇಲ್ಲಿ ನಾನು ಹೇಳಬಯಸುವುದಿಲ್ಲ. ಬದಲಾಗಿ ಜನತೆ ಅಂದರೆ ನಾವು ಹೇಗೆ ಬದುಕುತ್ತಿದ್ದೇವೆ, ಹೇಗೆ ಬದುಕಬೇಕು, ತನ್ಮೂಲಕ ಜನಸಂಖ್ಯೆಯು ಸಮಸ್ಯೆಯಿಂದ ಸಂಪತ್ತಾಗಿ ಪರಿವರ್ತಿತಗೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಜನಸಂಖ್ಯಾ ಸ್ಫೋಟದಲ್ಲಿ ಚೀನಾ ದೇಶವು ಮೊದಲನೇ ಸ್ಥಾನ ಎಂದೇ ಹೇಳಲ್ಪಟ್ಟಿದ್ದರೂ 2022ನೇ ಇಸವಿಯಿಂದ ನಮ್ಮ ದೇಶವು ಅದನ್ನು ಹಿಂದಿಕ್ಕಿ ಇಂದು ಅಗ್ರಸ್ಥಾನವನ್ನು ಅಲಂಕರಿಸಿದೆ. ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದ ಆ ದೇಶವು ಒಂದೇ ಮಗು ಎಂಬ ಶಾಸನದಿಂದ ಜನಸಂಖ್ಯಾ ಸ್ಫೋಟವನ್ನು ಸಾಕಷ್ಟು ನಿಯಂತ್ರಿಸಿದೆ ಎಂದು ಹೇಳಲ್ಪಟ್ಟಿದ್ದರೂ ಒಂದೇ ಮಗು ಎಂಬ ನೀತಿಯು ಸಾಕಷ್ಟು ಶಿಶುಹತ್ಯೆ, ಭ್ರೂಣ ಹತ್ಯೆಗೆ ಕಾರಣವಾಗಿದೆ ಎಂಬ ಅಪವಾದಕ್ಕೂ ಗುರಿಯಾಯಿತು. ಅಲ್ಲಿನ ಜನಸಂಖ್ಯೆಯು ಗರಿಷ್ಠ ಪ್ರಮಾಣದಲ್ಲಿ ಇದ್ದಿದ್ದರೂ ಅಭಿವೃದ್ಧಿಯ ಪಥದಲ್ಲಿ ಸಾಕಷ್ಟು ಮುಂದುವರಿದಿರುವುದಕ್ಕೆ ಜನಸಂಖ್ಯೆಯಲ್ಲಿ ದ್ವಿತೀಯ ಸ್ಥಾನ ಪಡೆಯುವುದರ ಜೊತೆಗೆ ಒಲಿಂಪಿಕ್ಸ್ನಲ್ಲೂ ದ್ವಿತೀಯ ಸ್ಥಾನ ಪಡೆದುಕೊಂಡಿರುವುದೇ ಸಾಕ್ಷಿ. ಒಂದು ದೇಶವು ಜಪಾನ್, ಜರ್ಮನಿ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಮುಂತಾದ ಜಗತ್ತಿನ ಅನೇಕ ಪ್ರಗತಿಶೀಲ ರಾಷ್ಟ್ರಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನಕ್ಕೆ ನೆಗೆದ ರೀತಿಯನ್ನು ಗಮನಿಸಿದರೆ ಜನಸಂಖ್ಯಾ ಹೆಚ್ಚಳವನ್ನು ಅವರು ಸಮಸ್ಯೆಯೆಂದು ಪರಿಗಣಿಸದೆ ಸಂಪತ್ತಾಗಿ ಪರಿವರ್ತಿಸಿರುವುದು ಗಮನಾರ್ಹವಾಗಿದೆ. ಜಗತ್ತಿನಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೆನಿಸಿದ ಭಾರತವು 2020ರ ಒಲಿಂಪಿಕ್ಸ್ನಲ್ಲಿ 48ನೇ ಸ್ಥಾನಕ್ಕೆ ಏರಿದ್ದರೂ ಭಾರತವಿನ್ನೂ ಪ್ರಗತಿಶೀಲ ರಾಷ್ಟ್ರಗಳ ಮಟ್ಟಕ್ಕೆ ಏರಲು ಪರಿಶ್ರಮದ ಹಾದಿಯಲ್ಲಿ ಸಾಗಬೇಕಾಗಿರುವುದನ್ನು ಇದು ನೆನಪಿಸುತ್ತದೆ. ಅರ್ಥಾತ್ ಜನಸಂಖ್ಯೆ ಹೆಚ್ಚಿದ್ದರೂ ಜನಶಕ್ತಿಯನ್ನು ಹೆಚ್ಚಿಸಿಕೊಳ್ಳದಿರುವುದು ಸ್ಪಷ್ಟ. ಹಾಗಾದರೆ ಭಾರತದಲ್ಲಿ ಉತ್ತಮ ಪ್ರತಿಭೆಗಳಿಗೆ ಕೊರತೆ ಇದೆಯೇ? ಖಂಡಿತ ಇಲ್ಲ. ಏಕೆಂದರೆ ಕಡುಬಡತನದ ನಡುವೆಯೂ ಅದ್ಭುತ ಸಾಧನೆ ಮಾಡಬಲ್ಲ ಕ್ರೀಡಾಪಟುಗಳು ನಮ್ಮಲ್ಲಿದ್ದಾರೆ. ಆದರೆ ಅವರಿಗೆ ತರಬೇತಿಯ ಕೊರತೆ ಇದೆ. ಉದಾಹರಣೆಗೆ, ಸರಕಾರಿ ಕಚೇರಿಯೊಂದರಲ್ಲಿ ಅಟೆಂಡರ್ ಆಗಿದ್ದ ಓರ್ವ ಸರಕಾರಿ ನೌಕರನು ಅಲ್ಲಿ ಏರ್ಪಡಿಸುವ ಕ್ರೀಡಾಕೂಟದ ಅಥ್ಲೆಟಿಕ್ಸ್ನಲ್ಲಿ ಯಾವತ್ತೂ ಪ್ರಥಮ ಸ್ಥಾನ ಗಳಿಸುತ್ತಿದ್ದನಂತೆ. ಇಂತಹ ವ್ಯಕ್ತಿಗಳು ಜೀವಮಾನವಿಡೀ ಅದೇ ಸ್ಥಿತಿಯಲ್ಲಿ ಇರಬೇಕಾಗಿಲ್ಲವಲ್ಲ? ಅಂತಹ ಪ್ರತಿಭಾವಂತರನ್ನು ಹುಡುಕಿ ಆಯ್ಕೆ ಮಾಡಿ ಯೋಗ್ಯ ಕ್ರೀಡಾಶಾಲೆಗಳಲ್ಲಿ ತರಬೇತಿ ನೀಡಿದರೆ ಅವರೆಲ್ಲ ಈ ರಾಷ್ಟ್ರದಲ್ಲಿ ಉತ್ತಮ ಕ್ರೀಡಾಳುಗಳಾಗಿ ರಾಷ್ಟ್ರಕ್ಕೆ ಕೀರ್ತಿ ತರಬಲ್ಲರು. ಆರ್ಥಿಕ ಪ್ರಗತಿ, ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸಿದ ಈ ರಾಷ್ಟ್ರವು ನಿರ್ದಿಷ್ಟ ಗುರಿ, ನಿರ್ದಿಷ್ಟ ಯೋಜನೆಗಳನ್ನು ಹಮ್ಮಿಕೊಂಡಲ್ಲಿ ಮುಂಬರುವ ಒಲಿಂಪಿಕ್ಸ್ ಪಂದ್ಯದಲ್ಲಿ ಭಾರತವೂ ಕೂಡ ಅತಿ ಹೆಚ್ಚಿನ ಸ್ವರ್ಣ ಪದಕಗಳನ್ನು ಬಾಚಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಜನಸಂಖ್ಯಾ ಸ್ಫೋಟದಲ್ಲಿ ಸಂಖ್ಯೆಯ ಸಮಸ್ಯೆಗಿಂತಲೂ ಇಲ್ಲ ಎಂಬ ಮನಸ್ಥಿತಿಯ ಸಮಸ್ಯೆಯೇ ದೊಡ್ಡದು. ಆದರೆ ಈ ಕೊರತೆಯ ಸಮಸ್ಯೆಯನ್ನು ನಾವೇ ಸೃಷ್ಟಿಸಿರುವುದು ಸ್ಪಷ್ಟ. ಹೇರಳವಾದ ಪ್ರಾಕೃತಿಕ ಸಂಪತ್ತನ್ನು ಹೊಂದಿದ ಈ ರಾಷ್ಟ್ರವು ಅದನ್ನು ಬಳಸಿಕೊಳ್ಳುವ ಅಥವಾ ನಿರ್ವಹಿಸುವ ವಿಧಾನದಲ್ಲಿ ಹಿಂದುಳಿದಿದೆ. ನಾವು ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತೇವೆ, ಆದರೆ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಂದಾಗಿಯೇ ಅವುಗಳ ಅನುಷ್ಠಾನದಲ್ಲಿ ವಿಫಲರಾಗುತ್ತಿದ್ದೇವೆ. ಆಹಾರೋತ್ಪಾದನೆಯ ಮಟ್ಟಿಗೆ
ನಾವು ಸ್ವಾವಲಂಬಿಗಳಾಗಿದ್ದೇವೆ. ಆರ್ಥಿಕತೆಯಲ್ಲೂ ಸಾಕಷ್ಟು ಪ್ರಗತಿಯನ್ನೇ ಕಾಣಲಾಗಿದೆ. ಆದಾಗ್ಯೂ ಸಂಪನ್ಮೂಲಗಳ ಬಳಕೆ ಅಥವಾ ನಿರ್ವಹಣೆಯಲ್ಲಿ ಹಿಂದೆ ಬಿದ್ದಿರುವುದರಿಂದ ಬಡತನ ರೇಖೆಯ ಕೆಳಗೆ ಸುಮಾರು 1/3 ಜನರು ಉಳಿದುಕೊಂಡಿದ್ದಾರೆ. ನಿರಕ್ಷರತೆ, ನಿರುದ್ಯೋಗ, ಅನಾರೋಗ್ಯ, ನೀರಿನ ಕೊರತೆ, ವಿದ್ಯುತ್ ಅಭಾವ, ರಸ್ತೆಗಳ ಕೊರತೆ, ಸಾಕಷ್ಟು ಶೌಚಾಲಯಗಳು ಇಲ್ಲದಿರುವುದು, ಮಾಲಿನ್ಯ ಇತ್ಯಾದಿ ಸಮಸ್ಯೆಗಳು ಕೊನೆಗಾಣದಂತೆ ಕಾಡುತ್ತಲಿವೆ. ಎಷ್ಟೋ ಹಳ್ಳಿಗಳಲ್ಲಿ ಕೃಷಿ ಭೂಮಿ ಇದ್ದರೂ ದುಡಿಮೆಗೆ ಜನರಿಲ್ಲ ಎಂಬ ಸ್ಥಿತಿ ಇದೆ. ಜನಸಂಖ್ಯಾ ಹೆಚ್ಚಳ ಎಂದು ಕೊರಗುವ ಈ ದೇಶದ ಹಳ್ಳಿಗಳಲ್ಲಿ ದುಡಿಯಲು ಜನರಿಲ್ಲ ಎಂಬುದು ವಿಪರ್ಯಾಸವಲ್ಲವೇ? ಅಂತಹ ಮಂದಿಗೆ ಸರಕಾರವಾದರೂ ಸೂಕ್ತ ರೀತಿಯ ಮಾರ್ಗದರ್ಶನ, ಆರ್ಥಿಕ ಬೆಂಬಲದ ದಾರಿಗಳನ್ನು ತೋರಿಸಿದಲ್ಲಿ ಅವರೂ ಪ್ರಗತಿಯತ್ತ ಸಾಗುವುದರ ಜೊತೆಗೆ ರಾಷ್ಟ್ರವೂ ಪ್ರಗತಿಯತ್ತ ಸಾಗಲು ಸಾಧ್ಯ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂಬ ನಾಣ್ಣುಡಿಯಿದೆ ನಿಜ. ಆದರೆ ಅವರನ್ನು ಮುಂದಿನ ಜವಾಬ್ದಾರಿಯುತವಾದ ನಾಗರಿಕರನ್ನಾಗಿ ರೂಪಿಸುವುದರಲ್ಲಿಯೇ ನಾವು ಎಡವಿದ್ದೇವೆ. ಇದರಲ್ಲಿ ಎಲ್ಲರ ಹೊಣೆಗಾರಿಕೆಯೂ ಇದೆ. ಒಳ್ಳೆಯ ಶಿಕ್ಷಣ, ಆರೋಗ್ಯ, ಉತ್ತಮ ಪರಿಸರ, ಉದ್ಯೋಗ ಹೀಗೆ ಎಲ್ಲಾ ಸಾಮಾಜಿಕ ವ್ಯವಸ್ಥೆಗಳು ಮಕ್ಕಳಿಗೆ ಅಥವಾ ಯುವಕರಿಗೆ ಲಭ್ಯವಾಗಬೇಕು. ಹಿರಿಯರ ಮಾರ್ಗದರ್ಶನದಲ್ಲಿ ಮಕ್ಕಳು ಸುಸಂಸ್ಕೃತರಾಗಿ ಬೆಳೆಯಬೇಕು. ಮಕ್ಕಳಲ್ಲಿ ಅಗಾಧ ಪ್ರತಿಭೆ ಇರುತ್ತದೆ. ಅದನ್ನು ಗುರುತಿಸಿ ಅವರವರ ಆಸಕ್ತಿಗೆ ಅನುಗುಣವಾಗಿ ಅವರಿಗೆ ಸೂಕ್ತ ಶಿಕ್ಷಣ ಹಾಗೂ ಮಾರ್ಗದರ್ಶನ ಲಭಿಸುವಂತಾಗಬೇಕು. ಆಗ ನಮ್ಮ ಮಕ್ಕಳು ನಿಜವಾದ ಅರ್ಥದಲ್ಲಿ ದೇಶಕ್ಕೆ ಕೀರ್ತಿ ತರುವಂಥವರಾಗುತ್ತಾರೆ. ಅವರು ದೇಶಕ್ಕೆ ಸಮಸ್ಯೆಯಾಗದೆ ಸಂಪತ್ತಾಗುತ್ತಾರೆ. ಸಿನಿಮಾ ರಂಗದಲ್ಲಿ ಬೆರಳೆಣಿಕೆಯಷ್ಟು ಮಂದಿ ಹಿನ್ನೆಲೆ ಗಾಯಕರನ್ನು ಕಂಡು ಖುಷಿಪಟ್ಟಿದ್ದೇವೆ. ಆದರೆ ಚಿಕ್ಕ ಮಕ್ಕಳು, ಯುವಕರು ಪ್ರತಿಭಾವಂತರಿದ್ದರೂ ನಮ್ಮ ಗಮನಕ್ಕೇ ಬಾರದೆ ಎಲೆಮರೆಯ ಕಾಯಿಯಂತೆ ಉಳಿದು ಬಿಟ್ಟಿದ್ದಾರೆ. ದೂರದರ್ಶನದಲ್ಲಿ ಇಂದು ಅನೇಕ ರಿಯಾಲಿಟಿ ಶೋಗಳಂತಹ ಸ್ಪರ್ಧೆಗಳು ಏರ್ಪಟ್ಟಾಗ ಈ ಎಲೆಮರೆಯ ಕಾಯಿಗಳು ಬರಿಯ ಕಾಯಿಗಳಲ್ಲ, ಬಲಿತ ಹಣ್ಣುಗಳು ಎಂಬುದು ಜಗಜ್ಜಾಹೀರಾಗುತ್ತಿವೆ. ಅರ್ಥಾತ್ ಒಳ್ಳೆಯ ನಟರು, ಸಂಗೀತಗಾರರು ಬಹಳಷ್ಟು ಮಂದಿ ಇದ್ದಾರೆ. ಅಲ್ಲೂ ಕೂಡ ಅವರಿಗೆ ಪ್ರೋತ್ಸಾಹ ಲಭಿಸದೆ ಹಿಂದುಳಿಯುವಂತಾಗಿದೆ. ಅವರನ್ನೆಲ್ಲ ಆಯ್ಕೆ ಮಾಡಿ ಸೂಕ್ತ ತರಬೇತಿ ನೀಡಿದಲ್ಲಿ ಅವರೆಲ್ಲ ಈ ದೇಶದ ಸಂಪತ್ತೇ ಆಗಿ ರೂಪುಗೊಳ್ಳಲು ಸಾಧ್ಯ ಅಲ್ಲವೇ? ಮಂಗಳೂರಿನಲ್ಲಿ ಕಿತ್ತಳೆ ಮಾರಿಕೊಂಡಿದ್ದ ಹರೇಕಳದ ಹಾಜಬ್ಬನವರು ತನ್ನ ವ್ಯಾಪಾರದಲ್ಲಿ ಉಳಿಸಿಕೊಂಡ ಹಣದಲ್ಲಿಯೇ ಶಾಲೆಯೊಂದನ್ನು ತೆರೆದ ಸಾಹಸ ನಮ್ಮ ಕಣ್ಣ ಮುಂದಿದೆ. ಅವರಿಗೆ 2012ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ 2020ರಲ್ಲಿ ಪದ್ಮಶ್ರೀ ಪುರಸ್ಕಾರವು ಲಭಿಸಿದ್ದು ಹೆಮ್ಮೆಯ ವಿಷಯ. ಆಂಗ್ಲ ಭಾಷೆಯನ್ನು ಅರಿಯದ ಹಾಜಬ್ಬ ಅವರ ಬಗ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪಠ್ಯದಲ್ಲಿ ಚರಿತ್ರೆ ದಾಖಲಾಗಿರುವುದು ಮನುಷ್ಯ ಪ್ರಯತ್ನ ಪಟ್ಟರೆ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಸಾಕ್ಷಿಯಲ್ಲವೇ? ಜನಸಂಖ್ಯೆ ಹೆಚ್ಚಾಗಿರುವುದೇ ಸಮಸ್ಯೆ ಎಂದು ಮೂಗು ಮುರಿಯುವವರಿಗೆ ಇಂತಹ ಸಾಧನೆ ಒಂದು ಮಾರ್ಗದರ್ಶಿಯಾಗಲಾರದೆ? ಈ ದೇಶದ ಜನತೆಗೆ ನಮ್ಮ ಸಂವಿಧಾನದಲ್ಲಿ ಹಲವಾರು ಹಕ್ಕುಗಳನ್ನು ನೀಡಲಾಗಿದೆ. ಜೊತೆಗೆ ಕರ್ತವ್ಯಗಳನ್ನು ಹೇಳಲ್ಪಟ್ಟಿದೆ. ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕುಗಳನ್ನು ಅರಿತುಕೊಳ್ಳಬೇಕು. ಅದನ್ನು ನ್ಯಾಯಯುತವಾಗಿ ಪಡೆದುಕೊಳ್ಳಲು ಬೇಕಾದ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ನಮ್ಮ ಕರ್ತವ್ಯಗಳ ಬಗ್ಗೆಯೂ ಅರಿತುಕೊಳ್ಳಬೇಕು. ಮಾತ್ರವಲ್ಲದೆ ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದರೆ ನಮ್ಮ ಸಮಸ್ಯೆಯ ನಿವಾರಣೆಯಾಗುವುದರ ಜೊತೆಗೆ ರಾಷ್ಟ್ರದ ಹಿತಕ್ಕೂ ಅದು ಒಳಿತು. ಅದು ಯೋಗ್ಯ ರೀತಿಯಲ್ಲಿ ಅನುಷ್ಠಾನಗೊಂಡರೆ ಜನಸಂಖ್ಯೆ ದೇಶಕ್ಕೆ ಭಾರವೇನಲ್ಲ. ಹೌದು, ನಾವು ಮಾತೆತ್ತಿದರೆ ನಿರುದ್ಯೋಗ ಸಮಸ್ಯೆ ಎನ್ನುತ್ತೇವೆ. ಕೃಷಿ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ ಮುಂದುವರಿಯಲು ನಮ್ಮ ಜನರಿಗೆ ಬಹಳಷ್ಟು ಅವಕಾಶಗಳಿವೆ. ಆದರೆ ಈ ಅವಕಾಶಗಳನ್ನು ಬಳಸಿಕೊಳ್ಳದೆ ಜನಸಂಖ್ಯೆ ಹೆಚ್ಚಾಯಿತೆಂದು ಕೊರಗುತ್ತಾ ಕುಳಿತಿದ್ದೇವೆ. ಸ್ವ ಉದ್ಯೋಗದ ಬಗ್ಗೆ ಬಹಳ ಮಂದಿ ಚಿಂತಿಸುತ್ತಿಲ್ಲ. ಸ್ವ ಉದ್ಯೋಗದ ಬಗ್ಗೆ ಮುಂದಡಿ ಇಡುವವರಿಗೂ ಸೂಕ್ತ ಮಾರ್ಗದರ್ಶನ ಹಾಗೂ ಬೆಂಬಲದ ಅಗತ್ಯವಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಗ್ರಾಮಾಭಿವೃದ್ಧಿ ಮತ್ತು ಸ್ವ ಉದ್ಯೋಗದ ತರಬೇತಿ ಕಾರ್ಯಕ್ರಮವು ಬಹಳ ಮಂದಿಗೆ ಆಸರೆಯಾಗಿದೆ. ಇಲ್ಲಿ ತರಬೇತಿ ಪಡೆದ ಬಹಳಷ್ಟು ಮಂದಿ ದೇಶಾದ್ಯಂತ ಇಂದು ಗುರುತಿಸಿಕೊಂಡಿದ್ದಾರೆ, ಸಾಧಿಸಿ ಹೆಸರನ್ನೂ ಗಳಿಸಿಕೊಂಡಿದ್ದಾರೆ. ಅನೇಕರ ಮನೆ ಬೆಳಗುವಲ್ಲಿ ಇದು ಸಹಕಾರಿಯಾಗಿದೆ. ಜನಸಂಖ್ಯೆ ಹೆಚ್ಚಳವೇ ಸಮಸ್ಯೆ ಎನ್ನುವವರು ಇಲ್ಲಿನ ಸಾಧನೆಯನ್ನು ಗಮನಿಸಬೇಕು. ಸಾವಯವ ಕೃಷಿಯನ್ನೇ ಉಸಿರಾಗಿಸಿಕೊಂಡು ಸಣ್ಣ ಪ್ರಮಾಣದಲ್ಲಿಯೇ ಆದರೂ ಗದ್ದೆ, ತೋಟ ಇಟ್ಟುಕೊಂಡ ಮಂದಿ ಅಲ್ಲಿಯೇ ಭತ್ತ, ಹಣ್ಣುಗಳನ್ನು ಬೆಳೆದು ಅದರಲ್ಲಿಯೇ ಸಾಕಷ್ಟು ಸಂಪಾದಿಸಿರುವ ಸಾಧಕರೂ ಇದ್ದಾರೆ. ಕುಡಿಯುವ ನೀರಿನ ಕೊರತೆಗೂ ಜನಸಂಖ್ಯೆಯನ್ನೇ ದೂರುತ್ತೇವೆ. ಒಂದೆಡೆ ಸಿದ್ಧ ಪಾನೀಯಗಳು, ಮಿನರಲ್ ವಾಟರ್ ಎಂದು ಅಪಾರ ಹಣ ವ್ಯಯಿಸುತ್ತೇವೆ. ಇನ್ನೊಂದೆಡೆ ಇರುವ ನೀರಿನ ದುರ್ಬಳಕೆಯಾಗುತ್ತಿದೆ. ಅಂತರ್ಜಲ ಶೇಖರಣೆಯ ಬಗ್ಗೆ ಕಾಳಜಿ ಇಲ್ಲದಿರುವ ಕುರಿತು ಯಾರೂ ಚಿಂತಿಸುತ್ತಿಲ್ಲ. ಅತಿ ಕನಿಷ್ಠ ಪ್ರಮಾಣದ ಮಳೆ ಬೀಳುವಂತಹ ಇಸ್ರೇಲ್ನಲ್ಲಿಯೂ ಹನಿ ಹನಿ ನೀರನ್ನು ಜಾಗ್ರತೆಯಿಂದ ಶೇಖರಿಸಿಡುವ ಮೂಲಕ 2-3 ಬೆಳೆ ತೆಗೆಯುತ್ತಾರೆಂಬ ವರದಿಯೊಂದು ಪ್ರಕಟವಾಗಿದೆ. ಅವರು ಮರುಭೂಮಿಯನ್ನೇ ನಂದನವನವನ್ನಾಗಿಸಿದರು. ನಮ್ಮ ಜಿಲ್ಲೆಯಲ್ಲಾದರೂ ಮಳೆಗಾಲ ಪೂರ್ತಿ ಮಳೆ ಬಂದು ಕೆಲವೊಮ್ಮೆ ತೋಡು, ನದಿಗಳು ಉಕ್ಕಿ ಪ್ರವಾಹ ಹರಿಯುತ್ತವಾದರೂ ಬೇಸಿಗೆ ಬಂತೆಂದರೆ ಕುಡಿಯುವ ನೀರಿಗೂ ತತ್ವಾರ. ನೀರಿನ ಅಪವ್ಯಯ ಮಾಡುತ್ತಿರುವ ನಮಗೆ ನೀರಿನ ಬರ ಎನ್ನುವುದು ಅರ್ಥಹೀನ ಮಾತು. ಇಂದು ಹೊಟ್ಟೆಗೆ ಹಿಟ್ಟಿಲ್ಲ ಎಂದು ಕೊರಗುವ ಬಹಳಷ್ಟು ಮಂದಿ ಮಾದಕ ದ್ರವ್ಯ ಸೇವನೆಯಲ್ಲಿ ಮುಂದಿರುತ್ತಾರೆ. ದುಡಿಮೆಯಲ್ಲಿ ಉದಾಸೀನತೆ, ಭಿಕ್ಷಾಟನೆಯಲ್ಲಿ ತೊಡಗಿ
ಸಿಕ್ಕಿದ ಹಣದಲ್ಲಿ ಮದ್ಯಪಾನ, ಧೂಮಪಾನದಂತಹ ಚಟವನ್ನು ಬೆಳೆಸಿಕೊಂಡವರೂ ಇದ್ದಾರೆ. ಎಷ್ಟೋ ಮಂದಿ ಸಾಕಷ್ಟು ದುಡಿದೂ ಕೂಡ ಸಂಪಾದನೆಯನ್ನೆಲ್ಲ ಕುಡಿತ, ಜೂಜು, ಲಾಟರಿ ಎಂದು ಹಾಳು ಮಾಡಿ ಮನೆ ಮಂದಿಯನ್ನು ಉಪವಾಸಕ್ಕೆ ಕೆಡಹುತ್ತಿರುವುದನ್ನು ಕಾಣುತ್ತಿರುವುದು ನಿಜ. ಆದರೆ ಅವರ ಮನಪರಿವರ್ತನೆಯಾಗುವ ಕೆಲಸವಾದಲ್ಲಿ ಅವರೂ ಕೂಡ ಸರಿದಾರಿಗೆ ಬರಲು ಸಾಧ್ಯವಿದೆ. ಉಡುಪಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇಸೀ ದನಗಳನ್ನು ಸಾಕಣೆ ಮಾಡಿ ಹೈನುಗಾರಿಕೆಯಿಂದ ಜೀವನ ನಡೆಸುತ್ತಿರುವ ಮಹಿಳೆಯ ಸಾಧನೆಯನ್ನು ಪರಿಗಣಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದಂತುದರ ಬಗ್ಗೆ ವರದಿಯಾಗಿತ್ತು. ಈ ರೀತಿಯಲ್ಲೂ ತಮ್ಮ ಬದುಕನ್ನು ಕಟ್ಟಿಕೊಂಡ ಸಾಧಕರು ಅಲ್ಲಲ್ಲಿ ಕಾಣಸಿಗುತ್ತಾರೆ. ಹಾಗಾಗಿ ಇಂದಿನ ಯುವಜನತೆಗೆ ಸ್ವ ಉದ್ಯೋಗಕ್ಕೆ ತರಬೇತಿ ಜೊತೆಗೆ ಆರ್ಥಿಕ ನೆರವು ಇತ್ಯಾದಿ ಲಭಿಸಿದಲ್ಲಿ ಅವರೂ ಕೂಡ ಉತ್ತಮ ನಾಗರಿಕರಾಗಿ ಗುರುತಿಸಿಕೊಳ್ಳಲು ಸಾಧ್ಯ. ಪರಿಸರ ಮಾಲಿನ್ಯಕ್ಕೂ ಜನಸಂಖ್ಯೆಯ ಹೆಚ್ಚಳವೇ ಕಾರಣ ಎಂಬ ತರ್ಕ ಕೆಲವರದು. ಪರಿಸರ ಸ್ವಚ್ಛತೆಯ ಪ್ರಜ್ಞೆ ನಮ್ಮಲ್ಲಿದ್ದರೆ ಪರಿಸರ ಮಾಲಿನ್ಯಕ್ಕೆ ಅವಕಾಶವೇ ಇರದು. ಆದರೆ ನಮ್ಮ ಮನೆಯಂಗಳದ ಕಸವನ್ನು ನೆರೆಮನೆಯವರ ಕಾಂಪೌಂಡಿನತ್ತ ಎಸೆಯುವ ಸಂಸ್ಕೃತಿ ನಮ್ಮದಾಗಿರುವಾಗ ಪರಿಸರ ಸ್ವಚ್ಛತೆಯ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದವಾಗುತ್ತದೆ. ಆದರೆ ಅಲ್ಲಿಯೂ ಪರಿಸರ ಜಾಗೃತಿ ಮೂಡುವಂತಾಗಬೇಕು. ಕುಟುಂಬ ಯೋಜನೆಯ ಬಗ್ಗೆ ಮಾತನಾಡುವ ನಾವು ಲೈಂಗಿಕ ಶಿಕ್ಷಣದ ಬಗ್ಗೆ ಮುಜುಗರ ಪಟ್ಟುಕೊಳ್ಳುತ್ತೇವೆ. ಅನಕ್ಷರಸ್ಥ ಮಂದಿ ಮಕ್ಕಳೇ ನಮ್ಮ ಆಸ್ತಿ ಎಂದು ತಿಳಿದುಕೊಂಡಿರುತ್ತಾರೆ. ಸಾಲಾಗಿ ಮಕ್ಕಳು ಹುಟ್ಟಿದರೂ ಅಂತಹ ಮಕ್ಕಳನ್ನು ಮುಂದಕ್ಕೆ ಭಿಕ್ಷಾಟನೆಗೋ ಬಾಲಕಾರ್ಮಿಕರಾಗಿಯೋ ಬಳಸಿಕೊಂಡು ಸಂಪಾದನೆಯ ದಾರಿ ಕಂಡುಕೊಳ್ಳುತ್ತಾರೆ. ಅದು ತಪ್ಪು ಎಂಬ ಅರಿವು ಅವರಲ್ಲಿ ಮೂಡಿಸಬೇಕಾಗಿದೆ. ಲೈಂಗಿಕ ಶಿಕ್ಷಣ ನೀಡುವ ಜೊತೆಗೆ ಸಂತಾನ ನಿಯಂತ್ರಣದ ಮಹತ್ವವನ್ನು ತಿಳಿಯಪಡಿಸುವಂತಾಗಬೇಕು. ಮಿತ ಸಂತಾನ, ಸಾಕ್ಷರತೆ, ದುಡಿಮೆ, ಪರಿಸರ ನೈರ್ಮಲ್ಯ, ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು. ಬದುಕುವುದಕ್ಕಾಗಿ ಉಣ್ಣುವುದು ಹೊರತು ಉಣ್ಣುವುದಕ್ಕಾಗಿ ಬದುಕುವುದು ಎಂಬಂತಾಗಬಾರದು. ಈ ತಿಳುವಳಿಕೆಯು ಸಾರ್ವತ್ರಿಕವಾಗಿ ಮೂಡಿಬಂದದ್ದೇ ಆದಲ್ಲಿ ಆರಂಭದಲ್ಲಿಯೇ ತಿಳಿಸಿದಂತೆ ಒಂದೇ ಮಗು ಎಂಬ ಶಾಸನ ತರುವ ಅಗತ್ಯವೂ ಇಲ್ಲ. ಈ ದೇಶಕ್ಕೆ ಜನಸಂಖ್ಯೆ ಒಂದು ಶಾಪ ಎಂದು ಕೊರಗಬೇಕಾಗಿಯೂ ಇಲ್ಲ. ಹೆಚ್ಚಿದ ಜನಸಂಖ್ಯೆಯು ಸಮಸ್ಯೆ ಎಂದುಕೊಳ್ಳುವ ಬದಲು ಸಂಪತ್ತು ಎಂದುಕೊಳ್ಳುವಂತೆ ಮಾಡುವುದು ನಮ್ಮ ಕೈಯಲ್ಲಿದೆ. ಈ ನಿಟ್ಟಿನಲ್ಲಿ ನಾವು ವ್ಯಕ್ತಿಯ ಬದಲು ನಾಗರಿಕ ಶಕ್ತಿ ಎನಿಸಿಕೊಳ್ಳುವಂತಾಗುವುದು ಅತಿ ಮುಖ್ಯವಲ್ಲವೇ? ಇದುವರೆಗೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಆ ಪ್ರಯುಕ್ತ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಭಾಷಣವನ್ನ ಕೇಳಿದಿರಿ. ವಿಷಯ ಜನಸಂಖ್ಯಾ ಸ್ಫೋಟ, ವರವೋ ಶಾಪವೋ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.